ಚಂದನ್, ನೀನು ಇಂದು ಹೊಲಕ್ಕೆ ಬರಲಿಲ್ಲ. ನಿನ್ನ ತಾಯಿಗೆ ಸಹಾಯ ಮಾಡುವುದಕ್ಕೂ ಇಚ್ಛೆ ತೋರಲಿಲ್ಲ. ಯಾಕೆ ಈ ರೀತಿಯಾಗಿ ವರ್ತಿಸುತ್ತಿದ್ದೀಯಾ? ನಾನು ಚಿಕ್ಕವನಾಗಿದ್ದೇನೆ. ನಾನು ಏನು ಮಾಡಬಹುದು ಅಪ್ಪ? ಆಯಸ್ಸಿಗೆ ಸಂಬಂಧವಿಲ್ಲ ಚಂದನ್. ಪ್ರತಿ ಕರ್ಮವೂ ಸಹಕಾರದಿಂದ ಸುಗಮವಾಗುತ್ತದೆ. ನೀನು ಸಹ ಒಂದು ಸಣ್ಣ ಕೆಲಸದಿಂದ ನಮಗೆ ಸಹಾಯ ಮಾಡಬಹುದು. ನಾವು ಒಂದು ಕತೆ ಹೇಳೋಣ. ಅದರಲ್ಲಿ ಒಂದು ಪಾಠವಿದೆ. ಕೇಳು. ಹೌದು, ಅದೊಂದು ಶ್ರೇಷ್ಠ ಯೋಚನೆ. ಒಮ್ಮೆ 3 ದೋಣಿಗಾರರು ನದಿಯಲ್ಲಿ ದೋಣಿ ಚಲಾಯಿಸುತ್ತಿದ್ದರು. ಮೊದಲ ದೋಣಿಗಾರ ಬಲಗೊಂಡಿದ್ದ, ಆದರೆ ಬಾಹ್ಯಮದ ತೊಡಕನ್ನು ತೆಗೆದುಹಾಕುತ್ತಿರಲಿಲ್ಲ. ಎರಡನೇ ದೋಣಿಗಾರ ತುಂಬಾ ಚುರುಕು, ಆದರೆ ಕಾದು ನೋಡಲು ಇಚ್ಛೆಯಿರಲಿಲ್ಲ. ಮೂರನೇ ದೋಣಿಗಾರ ಮಾತ್ರ ತಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡುತ್ತಿದ್ದ. ನೀವು ಊಹಿಸಿದಂತೆ ಮೊದಲ ಇಬ್ಬರ ದೋಣಿಗಳು ಮುಗಿದವು, ಆದರೆ ಮೂರನೆಯವನು ನದಿಯ ಪಾರಾಗಲು ಸಮರ್ಥನಾಯಿತು. ಯಾಕೆಂದರೆ ಅವರು ಶ್ರಮ ಮತ್ತು ಸಹಕಾರದ ಬಗ್ಗೆ ಅರಿತುಕೊಂಡಿದ್ದ. ಅದರಿಂದ ನನಗೆ ಏನು ಪಾಠ ಸಿಕ್ಕುತ್ತದೆ? ಇದು ನಮಗೆ ಹೇಳುವ ಪಾಠವೆಂದರೆ, ನಾವು ಪ್ರತಿಯೊಬ್ಬರೂ ಸಹಕಾರಿಯಾಗಿದ್ದರೆ ನಾವು ಬಾಳಿನಲ್ಲಿ ಪ್ರಗತಿ ಮಾಡಬಹುದು.